ಈಗ MPM ರಿಟೈರ್ಡ್ ಆಗಿ 5 ವರ್ಷದಲ್ಲಿ ಸುಮಾರು 50-60 ಜನ ಸತ್ತೋಗಿದ್ದಾರೆ. ಬರೀ ಈ ತಿಂಗಳಲ್ಲಿ 5 ಜನ ಸತ್ತೋಗಿದ್ದಾರೆ. PF ಆಫೀಸ್ಗಳಲ್ಲಿ ಯಾವುದೇ ತರದ ಕಡಿಮೆ ಆಗಿಲ್ಲ. ಅವ್ರಿಗೇನು ನಮ್ ದುಡ್ಡುಗಳು ಅಲ್ಲಿ ಇಟ್ಕೊಂಡು ವಜಾ ಮಾಡ್ತಿದ್ದಾರೆ, ಕಮಿಟಿ ಆಗ್ತಾ ಇದೆ. ನಮ್ಮ ದುಡ್ಡುಗಳು ನಮಗೆ ಬರ್ಬೇಕು. ಅವರು PF ಡಿಪಾರ್ಟ್ಮೆಂಟ್ ಅವ್ರ ಟೆನ್ಷನ್ ಅವ್ರು ಮಾಡಿರೋದು. PF ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಕೆಲಸನೇ ಅವ್ರು ತಪ್ಪು ಮಾಡಿರೋದಕ್ಕೆ ಜಾಯಿಂಟ್ ಆಪ್ಷನ್ ಕೊಟ್ಟಿಲ್ಲ, ನಿಮ್ಗೆ 14 ಡಿಸಿಲ್ ಬರ್ಕೊಟ್ಟಿಲ್ಲ, ಅದು ಬರ್ಕೊಡ್ಬೇಕು ಅಂತ ಕೇಳಿದ್ರೆ ಯಾರು ನಮ್ಮನ್ನು ಬರ್ಕೊಡ್ಬೇಕು ಅಂತ ಕೇಳಿದ್ರೆ ನಾವು ಅವತ್ತೇ ಬರ್ಕೊಡ್ತಿದ್ವಿ. ಬರ್ಕೊಡದೆ ಮಾಡಿದ ತಪ್ಪಿಗೆ ನಾವು PF ಕಮಿಷನರ್ ಮೊನ್ನೆ ಕೂಡ 24ನೇ ತಾರೀಕು ಭದ್ರಾವತಿಯಲ್ಲಿ ಶಿವಮೊಗ್ಗದಲ್ಲಿ PF ಕಮಿಷನರ್ ಆಫೀಸ್ ಹೋಗಿದ್ವಿ. ಅವ್ರು ಹೇಳ್ತಾರೆ ನಿಮ್ಮ VSL MPM ಏನು ಮಾಡಕ್ ಬರಲ್ಲ, ಹಂಗೆ ಇಟ್ಬಿಟ್ಟಿದೀವಿ ಅಂತ. ಈಗಾಗಲೇ ಇವ್ರು ಹೇಳ್ದಂಗೆ ಹಂಗೆ ಇಡ್ತಾ ಇದ್ದಾರೆ, ಯಾವುದೋ ಕೊಡ್ತಾ ಇಲ್ಲ. ಈಗಾಗಲೇ ಉತ್ತರ ಕೊಟ್ಟಿದಾರಲ್ಲ, ಆ ಥರ ನಮಗೂ ಒಂದು ಉತ್ತರ ಕೊಟ್ರೆ ನಾವು ಮುಂದಿನ ಹೋರಾಟಗಳಿಗೆ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಆಮೇಲೆ ನಾವು ಕೂಡ ಎಕ್ಸಂಪ್ಷನ್ ಟ್ರಸ್ಟ್ ಅಲ್ಲಿ ನಮ್ದು ಕೂಡ ನಾವು ಎಕ್ಸಂಪ್ಷನ್ ಟ್ರಸ್ಟ್ ಆಗಿ ಈಗ ಟ್ರಸ್ಟ್ ಕ್ಲೋಸ್ ಆಯ್ತು. ಈಗ ಅದೇ ಎಲ್ಲ ಅನ್ಯಾಯ ಆಗಿದೆ ಅಂತ ಈಗ ಅದನ್ನು ವಹಿಸ್ಕೊಂಡ್ರೆ ಯಾರು? PF ಡಿಪಾರ್ಟ್ಮೆಂಟ್ ಅವರೇ. PF ಡಿಪಾರ್ಟ್ಮೆಂಟ್ ಅವ್ರು ಆದ್ಮೇಲೆ ಅವ್ರು ಸರಿಪಡಿಸಿ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ನಾವು ಅವ್ರಿಗೆ ಹೇಳಿರೋದು ಅಷ್ಟೇ, ನೀವು ನಿಮ್ಮ ಪರವಾಗಿ ನಮ್ಮಲ್ಲಿ ಯಾರೋ ಟ್ರಸ್ಟ್ ನಿರ್ವಹಿಸ್ತಾ ಇದ್ರೆ ಹೊರತು ನಾವು ಯಾರು ನಿರ್ವಹಿಸ್ತಾ ಇಲ್ಲ, ಕಾರ್ಮಿಕರು ನಿರ್ವಹಿಸ್ತಾ ಇಲ್ಲ, ನಿಮ್ಮ ಪರವಾಗಿ ಮಾಡ್ತಾ ಇದ್ದು. ಅಲ್ಲಿಗೆ ಅವ್ರು ಏನು ತಪ್ಪು ಮಾಡಿದ್ರು ನೀವು ಜವಾಬ್ದಾರಿ. ನೀವು ಅವತ್ತು ಹೇಳ್ಬೇಕಾಗಿತ್ತು ನಮ್ಗೆ ಇಂಡಿವಿಜುವಲ್. ನಿಮ್ಗೆ ನಮ್ದು ಎಲ್ಲ ಇದಿರ್ತಾನೆ, ನಮ್ದು PF ಖಾತೆ ಇತ್ತಲ್ಲ, PF ಖಾತೆ ಇದ್ದಾಗ ಪ್ರತಿಯೊಬ್ಬರಿಗೂ ಅಡ್ರೆಸ್ ಇತ್ತು, ವಿಳಾಸ ಎಲ್ಲ ಇತ್ತು. ನೀವು ಬಂದು ಹೇಳ್ಬೇಕಾಗಿತ್ತು, ನೀವು ಹಿಂಗೆ ಮಾಡಿ, ನೀವು ಹಿಂಗೆ ಕೊಡ್ಬೇಕು, ನಿಮಗೆ ಇದರಿಂದ ಅನುಕೂಲ ಆಗಬೇಕು, ಇದರಿಂದ ಒಟ್ಟು ಇದು ಕೊಡಲಿಲ್ಲ ಅಂದ್ರೆ ಮುಂದೆ ತೊಂದರೆ ಆಗ್ಬೋದು ಅಂತ ಯಾಕೆ ಹೇಳಿಲ್ಲ ಅವರು? ಇವತ್ತು ನಾವು ಅದನ್ನ ಕೇಳ್ತಾ ಇದ್ದೇವೆ ಅವ್ರಿಗೆ, ಅವರು ಕೊಡ್ತಾ ಇಲ್ಲ. ಈಗ ಏನು ನಾವು ಇಲ್ಲಿ PF ಕಮಿಷನರ್ ಕೂಡ ಬಂದಿರೋದ್ರಿಂದ ಈಗ ನಮಗೇನಪ್ಪ ಅಂದ್ರೆ, ನಾವು ಭದ್ರಾವತಿ MPM ಕಾರ್ಮಿಕರು, ನಿವೃತ್ತ ಕಾರ್ಮಿಕರು ಎಲ್ಲ ಹೋರಾಟ ಸಮಿತಿಯ ಪರವಾಗಿ ಕೇಳೋದಂತೆ ನಮಗೂ ಕೂಡ ಏನು KSRTC ಹೋರಾಟ ಮಾಡ್ತಾರೆ ಅದರಲ್ಲಿ ಸಂಪೂರ್ಣ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಕೂಡ ಈಗ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ PF ಆಫೀಸ್ ರೀಜನಲ್ PF ಕಮಿಷನ್ ಆಫೀಸ್ ಮುಂದೆ ಒಂದು ದಿವಸ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ. ಅದು 1000 ಜನ ಅಲ್ಲೂ ಸೇರಿ ನಾವು ಕೂಡ ದೊಡ್ಡ ಅಜಿಟೇಷನ್ ಮಾಡ್ತೀವಿ. ಅವತ್ತು ಅಲ್ಲಿ KSRTCದವರು, ಅಲ್ಲಿ VSL ಅವರು ಎಲ್ಲರನ್ನು ಸೇರಿಸಿ ನಾವು ಅಲ್ಲೂ ಕೂಡ ಒಂದು ಮಾಡ್ತೀವಿ. ರಾಷ್ಟ್ರೀಯ ಅಜಿಟೇಷನ್ ಕಮಿಟಿಯ ನಂಜುಂಡೇಗೌಡರು ಅವ್ರನ್ನ ಅಲ್ಲಿ ಕರೆಸಿ ಒಂದು ದಿವಸ ಅಥವಾ ಮುಂದಿನ ಒಂದು ತಿಂಗಳ ನಿಧಿ ಅಪ್ಪಿಗೆ ನಿಕಟ ಕಾರ್ಯಕ್ರಮದ ದಿವಸ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಮತ್ತೆ ಇವತ್ತು ಭದ್ರಾವತಿಯಿಂದ ಸುಮಾರು 150 ಜನ ಬಂದಿದ್ದೀವಿ ಇವತ್ತು. ಯಾಕೆಂದ್ರೆ ಇದು ಹೋರಾಟ ನಂಜುಂಡೇಗೌಡರು ಕೇಳಿದ್ರು, ನಿಮ್ಮ ಹೋರಾಟ ಇದು. ಯಾಕಂದ್ರೆ ನಾವು ಯಾರಿಗೂ ಹೋರಾಟ ಮಾಡ್ತಿಲ್ಲ, ನಾವು ಮಾಡಿದ್ರು ನನಗೆ ಮಾಡೋದು, ನೀವು ಮಾಡಿದ್ರು ನಿಮಗೆ ಮಾಡೋದು, ಪ್ರತಿಯೊಬ್ಬರು ಅವ್ರವ್ರಿಗೆ ಹೋರಾಟ ಮಾಡ್ತಿರೋದು. ಇವ್ರು ಹೇಳ್ದಂಗೆ ನಮ್ಮಲ್ಲೇ ಈಗ MPM ರಿಟೈರ್ಡ್ ಆಗಿ 5 ವರ್ಷದಲ್ಲಿ ಸುಮಾರು 50-60 ಜನ ಸತ್ತೋಗಿದ್ದಾರೆ. ಬರೀ ಈ ತಿಂಗಳಲ್ಲಿ 5 ಜನ ಸತ್ತೋಗಿದ್ದಾರೆ. ಅವ್ರಿಗೆ ಏನೂ ಇಲ್ಲ. ಈಗ ಹೇಳ್ದಂಗೆ ಯಾರು ಉಳಿತದ ಅವ್ರಿಗೆ ವಜಾ ಮಾಡಕ್ಕೆ ದುಡ್ಡುಗಳೆಲ್ಲ ಅವ್ರು ತಿನ್ಬೇಕು. ಅವ್ರು ಯಾವ್ದು ಕಡಿಮೆ ಮಾಡಿಲ್ಲ. PF ಆಫೀಸ್ಗಳಲ್ಲಿ ಯಾವುದೇ ತರದ ಕಡಿಮೆ ಆಗಿಲ್ಲ. ಅವ್ರಿಗೇನು ನಮ್ ದುಡ್ಡುಗಳು ಅಲ್ಲಿ ಇಟ್ಕೊಂಡು ವಜಾ ಮಾಡ್ತಿದ್ದಾರೆ, ಕಮಿಟಿ ಆಗ್ತಾ ಇದೆ. ನಮ್ಮ ದುಡ್ಡುಗಳು ನಮಗೆ ಬರಬೇಕು. ಅದರಿಂದ ಈ ಒಂದು ಹೋರಾಟಕ್ಕೆ ನಾವು ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಯಾಕಂದ್ರೆ ನಮ್ಮದೇ ಆದ ಹೋರಾಟ ಆದ್ದರಿಂದ ನಾವು ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಶಿವಮೊಗ್ಗದಲ್ಲಿ ಒಂದು ದಿವಸ ನಾವು ಈ ಒಂದು ದೊಡ್ಡದಾಗಿ ಪ್ರತಿಭಟನೆ ಮಾಡ್ತೀವಿ. ಅದು ಇದು ಮುಂದಿನ ಹೋರಾಟಗಳು ನೀವು ಹೇಳ್ದಂಗೆ ನೀವು ಒಂದು ವೇಳೆ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಹೋರಾಟಕ್ಕೆ ಕರೆದ್ರೆ ನಾವು ಕೂಡ ಒಂದು 15 ದಿವಸ ಮುಂಚೆ ಗೊತ್ತಾದ್ರೆ ನಾವು ಕನಿಷ್ಠ ಒಂದು 100 ಜನ ಆದ್ರೂ ಭಾಗವಹಿಸ್ತೀವಿ. ಡೆಲ್ಲಿಗಾದ್ರೂ 100 ಜನ ಭಾಗವಹಿಸ್ತೇವೆ. ಬೆಂಗಳೂರಲ್ಲೇ ಇನ್ನೊಂದು ದೊಡ್ಡದಾಗಿ ಹೋರಾಟ ಮಾಡಬೇಕು ಅನ್ನೋದ್ರೆ ನಾವು ಒಂದು 500